ಒಂದು ಸೊಬಗಿನ ಪಂದ್ಯಾಟದಲ್ಲಿ ನಮ್ಮೊಂದಿಗೆ ತಕ್ವೀದ್, ಅದೇ ರೀತಿ ಇಂತಿಯಾಜ್, ಸಮಾದ್, ಅಬ್ಬಾಸ್, ಅದೇ ರೀತಿ ಮನ್ಸೂರ್, ಅದೇ ರೀತಿಯಾಗಿ ಆಸಿಫ್ ಉಲೈಬಿಟ್ಟು ಇವರ ನೇತೃತ್ವದಲ್ಲಿ ಈಗಾಗಲೇ ಪಂದ್ಯ ಸಾಗಿ ಬರುವಾಗ ಮೂಡಬಿದ್ರೆಯ ಸೊಬಗನ್ನು ವಿವರಿಸುವಂತ ಹೊತ್ತು ಖಂಡಿತವಾಗಿಯೂ ಕೂಡ ಮೂಡಬಿದ್ರೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಒಂದು ಐತಿಹಾಸಿಕ, ಅದೇ ರೀತಿ ಧಾರ್ಮಿಕ ಮತ್ತು ಶೈಕ್ಷಣಿಕ ಮಹತ್ವದ ಪಟ್ಟಣವಾಗಿದೆ. ಇದನ್ನು ದಕ್ಷಿಣದ ಜೈನ ಕಾಶಿ ಎಂದು ಪ್ರಸಿದ್ಧವಾಗಿ ಕರೆಯಲಾಗುತ್ತದೆ. ಮಂಗಳೂರಿನಿಂದ ಸುಮಾರು 35 ಕಿಲೋಮೀಟರ್ ಉತ್ತರ ಪೂರ್ವಕ್ಕೆ ಪಶ್ಚಿಮ ಘಟ್ಟಗಳ ಸಮೀಪ ಹಸಿರಿನಿಂದ ಕೂಡಿದ ಪ್ರಕೃತಿ ಸೌಂದರ್ಯ, ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವ. ಮೂಡಬಿದ್ರೆ ಜೈನ ಧರ್ಮದ ಪ್ರಮುಖ ಕೇಂದ್ರ. ಇಲ್ಲಿ ಸುಮಾರು 18 ಜೈನ ಬಸದಿಗಳು, ಅದೇ ರೀತಿ ದೇವಾಲಯಗಳು ಇವೆ. ಅದೇ ರೀತಿ ಪ್ರಮುಖ ಬಸದಿ ಎಂದರೆ 1000 ಕಂಬದ ಬಸದಿ, ಕ್ರಿಸ್ತಶಕ 1430. ಸುಂದರ ಶಿಲ್ಪಕಲೆ, ಕಲ್ಲಿನ ಕಂಬಗಳಿಗಾಗಿ ಪ್ರಸಿದ್ಧವನ್ನ ಹೊಂದಿದೆ. ಸಂಸ್ಕೃತಿ ಮತ್ತು ಪರಂಪರೆ ಜೈನ, ತುಳು, ಕನ್ನಡ ಹಾಗೂ ಬ್ಯಾರಿ ಸಂಸ್ಕೃತಿಗಳ ಸಂಯೋಜನೆಯೊಂದಿಗೆ ಬೆಳಗುತ್ತಿದೆ ಮೂಡಬಿದ್ರೆ. ಮೂಡಬಿದ್ರೆ ಶಿಕ್ಷಣದ ಕೇಂದ್ರವಾಗಿಯೂ ಕೂಡ ಹೆಸರುವಾಸಿಯಾಗಿದೆ. ಆಳ್ವಾಸ್ ಶಿಕ್ಷಣ ಸಂಸ್ಥೆ, ಆಳ್ವಾಸ್ ನುಡಿಸಿರಿ, ಆಳ್ವಾಸ್ ವಿರಾಸತ್, ಅದೇ ರೀತಿ ಮುಂತಾದ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಾವು ಇಲ್ಲಿ ಕಾಣುತ್ತೇವೆ. ಮೂಡಬಿದ್ರೆ ಕೇವಲ ಧಾರ್ಮಿಕ ಕೇಂದ್ರವಷ್ಟೇ ಅಲ್ಲ, ಸೌಹಾರ್ದತೆ ಮತ್ತು ಸಹಬಾಳ್ವೆಯ ಪ್ರತೀಕವೂ ಹೌದು. ಇಲ್ಲಿ ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತ ಸಮುದಾಯಗಳು ವರ್ಷಗಳಿಂದ ಪರಸ್ಪರ ಗೌರವ, ಪ್ರೀತಿ ಮತ್ತು ಸಹಕಾರದಿಂದ ಬದುಕುತ್ತಿವೆ. ಮೂಡಬಿದ್ರೆಯ ಜುಮ್ಮಾ ಮಸೀದಿ, ಅದೇ ರೀತಿ ಹನುಮಾನ್ ದೇವಾಲಯ, ಕ್ರೈಸ್ತ ಚರ್ಚ್ ಸೌಹಾರ್ದತೆಯ ಸಂಕೇತವಾಗಿದೆ. ಮೂಡಬಿದ್ರೆಯ ಮುಖ್ಯ ರಸ್ತೆಯಲ್ಲಿ ಜುಮ್ಮಾ ಮಸೀದಿ, ಅದೇ ರೀತಿ ಹನುಮಾನ್ ದೇವಾಲಯ ಹಾಗೂ ಕ್ರೈಸ್ತ ಚರ್ಚ್ ಒಂದೇ ಪ್ರದೇಶದಲ್ಲಿ ಇರುವುದೇ ಈ ಪಟ್ಟಣದ ಧಾರ್ಮಿಕ ಸೌಹಾರ್ದತೆ ಮತ್ತು ಸಹಬಾಳ್ವೆಯ ಜೀವಂತ ಉದಾಹರಣೆಯಾಗಿದೆ. ಇಲ್ಲಿ ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತ ಸಮುದಾಯಗಳು ಪರಸ್ಪರ ಗೌರವ ಮತ್ತು ಸಹಕಾರದಿಂದ ಬದುಕುತ್ತಿವೆ. ಪ್ರತಿಯೊಂದು ಧರ್ಮದ ಆರಾಧನಾ ಸ್ಥಳಕ್ಕೂ ಸಮಾನ ಗೌರವ ನೀಡಲಾಗುತ್ತದೆ. ಹಬ್ಬ ಹರಿದಿನಗಳಲ್ಲಿ ಪರಸ್ಪರ ಶುಭಾಶಯ ವಿನಿಮಯ, ಸಹಾಯ ಮತ್ತು ಒಗ್ಗಟ್ಟನ್ನು ಕಾಣಿಸಿಗುತ್ತದೆ. ಯಾವುದೇ ಧರ್ಮದ ಕಾರ್ಯಕ್ರಮಗಳಿಗೂ ಕೂಡ ಶಾಂತಿಪೂರ್ಣ ವಾತಾವರಣದಲ್ಲಿ ನೆರವು ನೀಡುತ್ತದೆ. ಮೂಡಬಿದ್ರೆಯಲ್ಲಿ ಗಣೇಶ ಚತುರ್ಥಿಯ ಮೆರವಣಿಗೆ, ಈದ್ ಮಿಲಾದ್ ಆಚರಣೆ ಮತ್ತು ಕ್ರಿಸ್ಮಸ್ ಹಬ್ಬಗಳ ಪರಸ್ಪರ ಗೌರವ ಮತ್ತು ಶಾಂತಿಯೊಂದಿಗೆ ಆಚರಿಸಲಾಗುತ್ತದೆ. ಗಣೇಶ ಚತುರ್ಥಿ ಮೆರವಣಿಗೆಯಲ್ಲಿ ಎಲ್ಲಾ ಸಮುದಾಯದ ಜನರು ಒಗ್ಗಟ್ಟಾಗಿ ಭಾಗವಹಿಸಿ ಸಂಭ್ರಮಿಸುತ್ತಾರೆ. ಈದ್ ಮಿಲಾದ್ ಸಂದರ್ಭದಲ್ಲಿ ಹಿಂದೂ ಮತ್ತು ಕ್ರೈಸ್ತ ಬಂಧುಗಳ ಸಹಕಾರ ಹಾಗೂ ಶುಭಾಶಯಗಳು ನಾವುಗಳು ಕಂಡಿದ್ದೇವೆ. ಕ್ರಿಸ್ಮಸ್ ಹಬ್ಬದ ವೇಳೆ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ಶುಭಾಶಯಗಳು, ಸಹಕಾರ ಮತ್ತು ಸ್ನೇಹಭಾವ ಸ್ಪಷ್ಟವಾಗಿದೆ. ಮೂಡಬಿದ್ರೆ ಎಂದರೆ ಕೇವಲ ಧಾರ್ಮಿಕ ಸಾಂಸ್ಕೃತಿಕ ಕೇಂದ್ರವಲ್ಲ, ಸಾಮಾಜಿಕ ಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿ ಇರತಕ್ಕಂಥ ಪಟ್ಟಣವೂ ಹೌದು. ರಕ್ತದಾನ ಶಿಬಿರಗಳು, ಪ್ರಕೃತಿ ವಿಕೋಪ ಸಮಯದಲ್ಲಿ ನೆರವು, ಬಡವರಿಗೆ ಸಹಾಯಧನ, ಅನ್ನದಾನ, ಅದೇ ರೀತಿಯಾಗಿ ಸ್ವಚ್ಛತಾ ಅಭಿಯಾನ, ಪರಿಸರ ಜಾಗೃತಿ, ಯುವ ಸಂಘಟನೆಗಳ ಸೇವಾ ಕಾರ್ಯಗಳು, ಅದೇ ರೀತಿಯಾಗಿ ಧರ್ಮ, ಜಾತಿ, ಭಾಷೆ ಎನ್ನದೇ ಮಾನವೀಯತೆಯ ಮೊದಲ ಧರ್ಮ ಎಂಬ ಸಂದೇಶವನ್ನ ಮೂಡಬಿದ್ರೆ ತನ್ನ ಕಾರ್ಯಗಳಿಂದ ತೋರಿಸಿಕೊಟ್ಟಿದೆ. ಧರ್ಮಗಳು ಬೇರೆ, ಹೃದಯ ಒಂದೇ. ಇದು ನಮ್ಮ ಮೂಡಬಿದ್ರೆ. ಸೌಹಾರ್ದವೇ ಸಂಸ್ಕೃತಿ, ಸಹೋದರತ್ವವೇ ಗುರುತು. ಇದು ನಮ್ಮ ಮೂಡಬಿದ್ರೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಬಾಯಿ ಏಕತೆಯ ಊರು ಮೂಡಬಿದ್ರೆ. ಸಾಮಾಜಿಕ ಸೇವೆಯಲ್ಲಿ ಎತ್ತಿದ ಕೈ, ಮಾನವೀಯತೆಯಲ್ಲಿ ಮುಂಚೂಣಿಯಲ್ಲಿ ಇರತಕ್ಕಂತ ನಮ್ಮ ಮೂಡಬಿದ್ರೆ. ಶಾಂತಿ ಇಲ್ಲಿ ಮಾತಲ್ಲ, ಬದುಕು ಅದೇ ಮೂಡಬಿದ್ರೆ. ಹಬ್ಬಗಳಲ್ಲಿ ಒಗ್ಗಟ್ಟು, ಬದುಕಿನಲ್ಲಿ ಗೌರವ, ಇದುವೇ ನಮ್ಮ ಮೂಡಬಿದ್ರೆ. ಸಂಸ್ಕೃತಿ, ಸೇವೆ ಮತ್ತು ಸೌಹಾರ್ದ ಒಂದೇ ಉಸಿರು, ಇದುವೇ ನಮ್ಮ ಮೂಡಬಿದ್ರೆ. ಭೇದವಿಲ್ಲ, ಏಕತೆಗೆ ಮತ್ತೊಂದು ಹೆಸರೇ ನಮ್ಮ ಮೂಡಬಿದ್ರೆ.